ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. HUL to sell Pureit to AO Smith for ₹601 crores. ಹಿಂದೂಸ್ತಾನ್ ಯೂನಿಲಿವರ್ ಶೇರ್ಸ್ ಇವತ್ತು 2.6% ಮೇಲೋಯ್ತು. ಯಾಕಂದರೆ ಅವ್ರು ಅನೌನ್ಸ್ ಮಾಡಿದ್ದಾರೆ ಅವರ ವಾಟರ್ ಪ್ಯೂರಿಫಿಕೇಷನ್ ಬಿಸ್ನೆಸ್ಸನ್ನು AO ಸ್ಮಿತ್ ಇಂಡಿಯಾ ಕಂಪ್ನಿಗೆ ಸೇಲ್ ಮಾಡ್ತಾರಂತ. ಹಾಗೂ ಈ ಪರ್ಟಿಕ್ಯುಲರ್ ಸೇಲಿಂದ ಅವರಿಗೆ 601 ಕೋಟಿ ಸಿಗುತ್ತೆ. ಹಾಗೂ ಯಾಕೆ ಸೇಲ್ ಮಾಡ್ತಾರೆ ಅಂದರೆ ಅವರ ಮೇನ್ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂತ. ಈ ವಾಟರ್ ಪ್ಯೂರಿಫಿಕೇಷನ್ ಬಿಸ್ನೆಸ್ ಅವರ ಮೇನ್ ಬಿಸ್ನೆಸ್ ಅಲ್ಲ, ಮೇನ್ ಬಿಸ್ನೆಸ್ಸು FMCG ಪ್ರಾಡಕ್ಟ್ಸು. ಅವರ ವಾಟರ್ ಪ್ಯೂರಿಫಿಕೇಷನ್ ಬಿಸ್ನೆಸ್ಸು ಪ್ಯೂರಿಟ್ ಬ್ರ್ಯಾಂಡಲ್ಲಿ ನಡೆಸ್ತಾ ಇದ್ರು. HUL ಶೇರ್ಸು ಲಾಸ್ಟ್ 1 year ಅಂಡರ್ ಪರ್ಫಾರ್ಮ್ ಮಾಡಿದೆ, 2% ಡೌನ್ ಇದೆ ಕಂಪೇರ್ ಟು 25% ಅಪ್ ಫಾರ್ ನಿಫ್ಟಿ 50 ಇಂಡೆಕ್ಸ್. ನ್ಯೂಸ್ ನಂಬರ್ 2. ಬ್ಯಾಂಕ್ಸ್ ಟು ಸೂನ್ ರೇಸ್ ₹40,000 crores. ಸುಮಾರು ಬ್ಯಾಂಕ್ಸು ಅವರು ಫಂಡ್ ರೇಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ 40,000 crores ಸೆಕೆಂಡ್ ಹಾಫ್ ಆಫ್ ದಿಸ್ ಫೈನಾನ್ಷಿಯಲ್ ಇಯರಲ್ಲಿ ಕಲೆಕ್ಟ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಈ ಎಲ್ಲ ದುಡ್ಡನ್ನು ಅವರು ಎಕ್ಸ್ಪಾನ್ಷನ್ಗೆ ಯೂಸ್ ಮಾಡ್ತಾರಂತ ಬ್ಯಾಂಕ್ಸು ಪ್ಲ್ಯಾನ್ ಮಾಡಿದ್ದಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತು ಯೂನಿಯನ್ ಬ್ಯಾಂಕು, ಈ ಎಲ್ಲ ಬ್ಯಾಂಕ್ಸು 5,000 to 7,500 crores ಅವರು ಪ್ಲ್ಯಾನ್ ಮಾಡಿದ್ದಾರೆ ಕಲೆಕ್ಟ್ ಮಾಡಲಿಕ್ಕೆ. ಅವರಿಗೆ ಬೋರ್ಡ್ ಆಫ್ ಡೈರೆಕ್ಟರ್ಸಿಂದ ಅಪ್ರೂವಲ್ ಆಲ್ರೆಡಿ ಸಿಕ್ಕಿದೆ. ಶೇರ್ ಹೋಲ್ಡರ್ಸ್ ಅಪ್ರೂವಲಿಗೆ ಕಾಯ್ತಾ ಇದ್ದಾರೆ. ಆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ಲು ಈಗ ಬರುವ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ಅವ್ರಿಗೆ ಸಿಗ್ಬೋದು. ಹಾಗೂ ಇದು ಬಿಟ್ಟು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, RBL ಬ್ಯಾಂಕು ಅವರು ಸುಮಾರು ದುಡ್ಡನ್ನು ರೇಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 3. Paytm ಗೆಟ್ಸ್ ಸೆಬಿ ವಾರ್ನಿಂಗ್ ಓವರ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್. Paytm ಅವರಿಗೆ ಒಂದು ಲೆಟರ್ ಬಂದಿದೆ ಸೆಬಿಯಿಂದ, ವಾರ್ನಿಂಗ್ ಥರ. ಅವರು ಕೆಲವು ಟ್ರಾನ್ಸಾಕ್ಷನ್ಸು ಅವರು ಕರೆಕ್ಟಾಗಿ ಡಿಸ್ಕ್ಲೋಸ್ ಮಾಡಲಿಲ್ಲ ಅಂತ. 2021-22 ಅಲ್ಲಿ Paytm ಪೇಮೆಂಟ್ಸ್ ಬ್ಯಾಂಕ್ ಜೊತೆಗೆ ಕೆಲವು ಟ್ರಾನ್ಸಾಕ್ಷನ್ಸ್ ಮಾಡಿದರು. ಅದು ಎರಡು ಒಂದೇ ಗ್ರೂಪ್ ಆಫ್ ಕಂಪ್ನಿ. ಆದರೆ ಆಡಿಟ್ ಕಂಪ್ನಿ ಹಾಗೂ ಶೇರ್ ಹೋಲ್ಡರ್ಸ್ದು ಅಪ್ರೂವಲ್ ತೊಗೊಂಡಿಲ್ಲ. ಇದಕ್ಕೋಸ್ಕರನೇ ಸೆಬಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೂ ಈ ಪರ್ಟಿಕ್ಯುಲರ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಂದರೆ ಎರಡು ಸೇಮ್ ಗ್ರೂಪ್ ಕಂಪ್ನಿಯಿಂದ ರಿಲೇಟೆಡ್ ಪಾರ್ಟೀಸ್ ಅಂತ ಕರೀತಾರೆ. 324 crores ಹಾಗೂ 36 crores ವರ್ತ್ ಟ್ರಾನ್ಸಾಕ್ಷನ್ಸು ಅವರು ರಿಪೋರ್ಟ್ ಮಾಡಿಲ್ಲ, ಅಪ್ರೂವಲ್ ತೊಗೊಂಡಿಲ್ಲ ಅಂತ ಈ ಥರ ಲೆಟರ್ ಬಂದಿದೆ ಸೆಬಿಯಿಂದ. Paytm ಶೇರ್ಸು ಅದಕ್ಕೋಸ್ಕರನೇ ಇವತ್ತು 2% ಬಿತ್ತು. ನ್ಯೂಸ್ ನಂಬರ್ 4. ರೈಲ್ವೆ ಸ್ಟಾಕ್ಸ್ ಹೋಪ್ಫುಲ್ ಆಫ್ ಹೈಯರ್ ಬಜೆಟ್ರಿ ಅಲೋಕೇಶನ್. ರೈಲ್ವೆ ಸ್ಟಾಕ್ಸ್ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಚೆನ್ನಾಗಿ ರ್ಯಾಲಿ ಆಗಿತ್ತು, ಆದರೆ ಮತ್ತೆ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ರ್ಯಾಲಿ ಆಗಿದ್ದ ಕಾರಣ ಏನಂದರೆ ಗೌರ್ಮೆಂಟು ಇನ್ಕ್ರೀಸ್ ಮಾಡ್ತಾನೆ ಬಜೆಟು ರೈಲ್ವೆ ಸೆಕ್ಟ್ರಿಗೆ ಈ ಪರ್ಟಿಕ್ಯುಲರ್ ಬಜೆಟಲ್ಲಿ ಅಂತ ಅವರ ಹೋಪ್ಸ್ ಇದೆ. ರೈಲ್ವೆ ಸ್ಟಾಕ್ಸು ಫೆಬ್ರವರಿ 1 ಇಂಟರಿಮ್ ಬಜೆಟಿಂದ ಸುಮಾರು ಮೇಲೋಗಿದೆ, 30ರಿಂದ 110% ಮೇಲೋಗಿದೆ. ರೈಲ್ ವಿಕಾಸ್ ನಿಗಮು 112% ಇನ್ಕ್ರೀಸ್ ಆಗಿದೆ ಫೆಬ್ರವರಿ 1 ಇರ್ಕಾನು 44%, ರೈಲ್ ಟೆಲ್ಲು 37%, ಟೆಕ್ಸ್ಮಾಕೋ ರೈಲು 31%, IRFC 28% ಅಪ್ಪು ಸಿನ್ಸ್ ಫೆಬ್ರವರಿ 1. ಇಂಟರಿಮ್ ಬಜೆಟಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು 2,52,200 crores ರೈಲ್ವೇಸಿಗೆ ಅವರು ಬಜೆಟ್ರಿ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿದರು. ಹಾಗೂ ಇನ್ನೂ 10,000 ಕೋಟಿ ಎಕ್ಸ್ಟ್ರಾ ಬಜೆಟ್ರಿ ರಿಸೋರ್ಸಸ್ ಕೊಡ್ತೀವಿ ಅಂತ ಹೇಳಿದರು. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಝೀ ಎಂಟರ್ಟೈನ್ಮೆಂಟ್ ಶೇರ್ ಹೋಲ್ಡರ್ಸು 2,000 ಕೋಟಿ ಫಂಡ್ ರೇಸ್ ಮಾಡಲಿಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಇದು ಬೇರೆ ಬೇರೆ ಮೆಥಡ್ಸಿಂದ ಕಲೆಕ್ಟ್ ಮಾಡ್ತಾರಂತ ಕಂಪ್ನಿ ಹೇಳಿದ್ದಾರೆ. ಈಕ್ವಿಟಿ ಶೇರ್ಸ್ ಮುಖಾಂತರ ಹಾಗೂ ಬೇರೆ ಒಂದು ಬಾಂಡ್ಸ್ ಮುಖಾಂತರನೂ ಇರ್ಬೋದು. ಗ್ಲೋಬಲ್ ಬ್ರೋಕರೇಜ್ ಕಂಪ್ನಿ ಸಿಟಿ ಅವರು ವೋಡಾಫೋನ್ ಐಡಿಯಾಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಯಾಕಂದರೆ ಅವರ ಪ್ರಕಾರ ಮೇ ಬಿ ಸುಪ್ರೀಂ ಕೋರ್ಟಲ್ಲಿ ಫೇವರಬಲ್ ರಿಸಲ್ಟ್ ಬರ್ಬೋದು ಕೆಲವು ಡ್ಯೂಸ್ ಪೇಮೆಂಟ್ ಮಾಡಲಿಕ್ಕೆ ಇರೋ ಕೇಸಸಲ್ಲಿ. ವೋಡಾಫೋನು ಆ್ಯಕ್ಚುಲಿ ತುಂಬ ಡ್ಯೂಸ್ ಇಟ್ಕೊಂಡಿದ್ದಾರೆ ಸುಮಾರು ಬೇರೆ ಬೇರೆ ಪಾರ್ಟೀಸ್ಗೆ ಇನ್ಕ್ಲೂಡಿಂಗ್ ಗೌರ್ಮೆಂಟು. ಅದರಲ್ಲಿ ಕೆಲವು ಕೇಸಸ್ ವೋಡಾಫೋನ್ ವಿನ್ ಆದರೆ ಆವಾಗ ಆಲ್ಮೋಸ್ಟ್ 30ರಿಂದ 35,000 ಕೋಟಿ ಕೊಡಬೇಕಾಗಿರೋದಿಲ್ಲ. ಲಾಸ್ಟ್ 1 year ವೋಡಾಫೋನ್ ಶೇರ್ಸು 125% ಮೇಲೋಗಿದೆ ಹಾಗೂ ನಿಫ್ಟಿ 50 25% ಮೇಲೋಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 26 ಪಾಯಿಂಟ್ ಅಪ್ಪು 24,613 ಕ್ಲೋಸ್ ಆಯಿತು. ಸೆನ್ಸೆಕ್ಸು 52 ಪಾಯಿಂಟ್ ಅಪ್ಪು 80,717 ಕ್ಲೋಸ್ ಆಗಿದೆ. ಇವತ್ತು ಇನ್ನೊಂದು ಫ್ರೆಶ್ ಲೈಫ್ ಟೈಮ್ ಹೈ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಕೋಲ್ ಇಂಡಿಯಾ 2.95% ಅಪ್ಪು, BPCL 2.66% ಅಪ್ಪು, HUL 2.6% ಅಪ್ಪು. ಟಾಪ್ ಲೂಸರ್ಸು ಶ್ರೀರಾಮ್ ಫೈನಾನ್ಸ್ 2.39% ಡೌನು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 2.19% ಡೌನು, ಕೋಟಕ್ ಮಹೀಂದ್ರ ಬ್ಯಾಂಕ್ 2.07% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು LIC 4.54% ಅಪ್ಪು, ಮ್ಯಾರಿಕೋ 2.21% ಅಪ್ಪು,
Dabur India 1.35% up. Top losers, Zomato 5.09% down, HAL 3.18% down, Jio Financial Services 3.14% down. Point number 4, advance decline ratio for NSE. Advances 1173 stocks, ಕಮ್ಮಿ ಆಗಿದ್ದು 1165 stocks, so 50% up, 50% down. Point number 5, yesterday's FII and DII investment data. Foreign institutional investors 2685 crores net purchases, domestic institutional investors 331 crores net sales. Point number 6, today's gold and silver price. Gold price 7402 per gram, silver 94.25 per gram. Point number 7, today's rupee value. $1 $83.58 rupees, €1 91.1 rupees. Point number 8, stocks near 52-week high. Britannia 52-week high 5880, closing price 5862. HUL 2725 52-week high, closing 2688. Infosys 1738 52-week high, closing 1726. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.62% ಡೌನು, ಜಪಾನ್ 0.2% ಅಪ್ಪು, ಜರ್ಮನಿ 0.41% ಡೌನು, ಫ್ರಾನ್ಸ್ 0.7% ಡೌನು, UK 0.18% ಡೌನು ಹಾಗೂ ನ್ಯಾಸ್ಡ್ಯಾಕು 0.4% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.